ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಸುದೀರ್ಘ 60 ವರ್ಷದ ರಾಜಕೀಯ ಪಯಣ ಹೇಗೆ ಸಾಕ್ತು, ಅಭಿವೃದ್ಧಿಯ ಪಥ ಕರ್ನಾಟಕ ಹೇಗೆ ಒಂದೊಂದೇ ಹೆಜ್ಜೆಗಳನ್ನ ನೋಡ್ತಾ ಹೋಯಿತು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅತ್ಯಂತ ದುರ್ದೈವದ ಸಂಗತಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನ ಅಗಲಿರೋದು. ಸೊ ಎಸ್.ಎಂ. ಕೃಷ್ಣ ಅಂದ ತಕ್ಷಣ ನಿಮಗೆ ಯಾವ ವಿಚಾರಗಳು ಅವರ ಬಗ್ಗೆ ನೆನಪಿಗೆ ಬರುತ್ತೆ ಅಂತ? ನೀವು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಸೊ ನಿಮ್ಮಿಬ್ಬರ ಒಡನಾಟ ಮತ್ತು ಅವರು ಆಡಳಿತ ವರ್ಗದ ವಿಚಾರದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ರು ಎಲ್ಲವನ್ನ ನೆನಪು ಮಾಡ್ಕೊಳ್ತಾ ಹೋಗೋದಾದ್ರೆ, ಸುಮಾರು 6 ದಶಕಗಳಿಂದ ನನಗೆ ಮಾನ್ಯ ಎಸ್.ಎಂ. ಕೃಷ್ಣ ಅವರ ನಿಕಟ ಪರಿಚಯ ಇತ್ತು. ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಕೂಡ ನಾವು ಜೊತೆಯಲ್ಲಿದ್ದೆವು. ಅನಂತರ ಕೂಡ ಅನೇಕ ಪ್ರಾಕಾರಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೂಡ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದು ಒಳ್ಳೆಯ ಅನುಭವ ಇದೆ. ಅದೇ ಪ್ರಕಾರ ನಾನು ಮುಖ್ಯಮಂತ್ರಿ ಇದ್ದಾಗ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಈ ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯ ಇಲ್ಲಿ ಕೂಡ ಭಾಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿದ್ದ ಕೆಲಸವನ್ನು ಮಾಡಿ ಅನೇಕ ದಾಖಲೆಗಳ ಕೆಲಸಗಳನ್ನು ಮಾಡಿದಂಥದ್ದು ನೆನಪಿದೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾನು ಮಂತ್ರಿಯಾಗಿರುವಾಗ ಅವರು ಕೂಡ ಸಚಿವರಾಗಿದ್ದರು. ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಒಳ್ಳೆಯ ದಕ್ಷ, ಪ್ರಾಮಾಣಿಕ ಮತ್ತು ವಿಶೇಷವಾಗಿ ಅನೇಕ ದಾಖಲೆ ಕೆಲಸಗಳನ್ನು ಮಾಡಿದಂಥ ಒಂದು ದೊಡ್ಡ ಇತಿಹಾಸ ಇದೆ. ಅತ್ಯಂತ ಸಜ್ಜನಿಕೆಯ ರಾಜಕಾರಣಿ ಮತ್ತು ಭಾಳ ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಜನಾನುರಾಗವನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಗಳಿಸಿದಂಥ ಒಂದು ಪ್ರತಿಭಾನ್ವಿತ ನಾಯಕ. ಎಲ್ಲ ಹಿರಿಯರು ಹಾಗೂ ಕಿರಿಯರನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಸರ್? ಅವರ ಸಂಪುಟದಲ್ಲಿರ್ಬೋದು ಅಥವಾ ಅವ್ರ ಜೊತೆಗೆ ಇದ್ದಾಗ ಇರ್ಬೋದು, ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅಂತ? ಭಾಳ ಅನ್ಯೋನ್ಯತೆಯಿಂದಿದ್ದೆವು. ಮತ್ತು ಇಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ನಾವು ಜೊತೆಯಲ್ಲಿ ಕೆಲಸ ಮಾಡಿದಂಥ ಅನೇಕ ಕ್ಷೇತ್ರಗಳಿವೆ. ಸರ್, ಈಗ ಬೆಂಗಳೂರು ITBT ಸಿಟಿ ಆಗೋದಕ್ಕೆ ಸಾಕಷ್ಟು ಶ್ರಮಿಸಿದವರು, ಕನಸನ್ನು ಕಂಡವರು. ಸೊ ಅದರ ಬಗ್ಗೆ ಹೇಳೋದಾದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಬೆಂಗಳೂರು ಒಂದು ITಯಲ್ಲಿ ಒಂದು ಬ್ರ್ಯಾಂಡ್ ಹೆಸರನ್ನು, ಅದರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಸರ್, ಈಗ ಅಜಾತ ಶತ್ರು ಜೊತೆಗೆ ದ್ವೇಷರಹಿತ ರಾಜಕಾರಣವನ್ನು ಮಾಡಿದವರು. ಸೊ ಅವರ ರಾಜಕೀಯ ಬದುಕಿನ ಬಗ್ಗೆ ತಾವು ಕೂಡ ಹತ್ತಿರದಿಂದ ನೋಡಿರ್ತೀರ. ಸೊ ಅದರ ಬಗ್ಗೆ ಅದೇ ಹೇಳಿದೆಲ್ಲ, ಅತ್ಯಂತ ಸಜ್ಜನಿಕೆಯ ಸೌಜನ್ಯ ಪೂರ್ತಿ ಜೀವನವನ್ನು ಮಾಡಿದವರು. ಕ್ಯಾಮರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ವೀರಪ್ಪ ಮೊಯ್ಲಿ ಅವರ ರಿಯಾಕ್ಷನ್ ಆಗಿತ್ತು. ವೀರಪ್ಪ ಮೊಯ್ಲಿ ಅವರು 2 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಾರೆ. ಓಕೆ, ಇನ್ನು ನೀವು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಸದಾಶಿವನಗರದ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಅವರ ಆಗಮನ ಕೂಡ ಆಗಿದೆ. ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಂತ ಅವರು ಕೂಡ ಬಂದಿದ್ದಾರೆ. ಇದೇ ರೀತಿ ಚಿತ್ರರಂಗ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು, ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವನೇ ಅಂಥದ್ದು. ಎಲ್ಲ ರಂಗದವರ ಜೊತೆಗೂ ಕೂಡ ಒಂದು ಉತ್ತಮವಾದಂತಹ ಬೈಲ್ಯಾಟ್ರಲ್ ಕನೆಕ್ಷನ್ ಅನ್ನ ಇಟ್ಕೊಳ್ತಾ ಇದ್ರು, ಉತ್ತಮ ಒಡನಾಟವನ್ನ ಇಟ್ಕೊಳ್ತಾ ಇದ್ರು. ಅದರ ಪರಿಣಾಮ ಎಲ್ಲರೂ ಇವ್ರನ್ನ ಬಹಳ ಅಕ್ಕರೆಯಿಂದ ನೋಡ್ತಾ ಇದ್ರು.